ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ ಮನೆಯನ್ನು ತೋರಿಸೋ ಬಂದಿದ್ದೀನಿ. ಇದು ನಮಗೆ ಕೆಂಬತ್ತಹಳ್ಳಿ ಮೇನ್ ರೋಡು ಗ್ಯಾಲಕ್ಸಿ ಲೇಔಟ್ ಅಂತ ಏನು ಬರುತ್ತಲ್ಲ ಅಲ್ಲಿ ಬರುತ್ತೆ. ಲಾಸ್ಟ್ ಟೈಮ್ ಈ ಕಾರ್ನರ್ ಬಿಲ್ಡಿಂಗಿಂದು ತೋರಿಸಿದ್ದೆ. ಅದೇ ಬಿಲ್ಡಿಂಗ್ ಪಕ್ಕದಲ್ಲಿರುವಂತಹ ಈ ಬಿಲ್ಡಿಂಗ್ ಇದ್ದಾಗಿರುತ್ತೆ. ಇದು ಬಾಡಿಗೆ ಆದಾಯ ಬರುವಂತಹ 4 ಮನೆಗಳು ಹೊಂದಿದೆ. ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಪಾರ್ಕಿಂಗು 1 BHK ಬರುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 2 BHK ಬರುತ್ತೆ. ಮತ್ತು ಥರ್ಡ್ ಫ್ಲೋರಲ್ಲಿ ಏನಿದೆಯಲ್ಲ 1 BHK ಬರುತ್ತೆ. ಇದು ವೆಸ್ಟ್ ಗೇಟ್ ಆಗಿರುತ್ತೆ. ಎಲ್ಲ ಮನೆಗಳಿಗೂ ನಾರ್ತ್ ಮೇನ್ ಡೋರ್ ಆಗಿರುತ್ತೆ. ಇದು ಕೆಂಬತ್ತಹಳ್ಳಿ ಮೇನ್ ರೋಡ್, ಆಂಜನೇಯ ಟೆಂಪಲ್ ಏನಿದೆಯಲ್ಲ ಆ ರಸ್ತೆ ಇದ್ದಾಗಿರುತ್ತೆ. ಈ ಕಡೆ ರಸ್ತೆ ನೀವು ಹೋದರೆ ಕನಕಪುರ ಟು ಬನ್ನರ್ಘಟ್ಟ 80 ಫೀಟ್ ರೋಡ್ ಏನಿದೆಯಲ್ಲ ಅದು ಸಿಗುತ್ತೆ. ಅದು ಪೆಟ್ರೋಲ್ ಬಂಕು ಮೇಲ್ಗಡೆಯಿಂದ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಅದರ ಆಪೋಸಿಟೇ ಬರುತ್ತೆ. ಇದು BBMP ಕನ್ವರ್ಷನ್ ಏಕಹತ ಆಗಿರುತ್ತೆ. ಆಮೇಲೆ ಮೆಜರ್ಮೆಂಟ್ ಬಂದು ನಮಗೆ 23/40 ಇರುತ್ತೆ. 23ಕ್ಕೆ 40 ವೆಸ್ಟ್ ಗೇಟು, BBMP ಕನ್ವರ್ಷನ್ ಏಕಹತ. ರೆಂಟಲ್ ಇನ್ಕಮ್ ಬರುವಂಥ ಮನೆ ಇದಾಗಿರುತ್ತೆ. ಇದು ಫ್ರಂಟ್ ಎಲಿವೇಷನ್ನು ಈ ಥರ ಇದೆ. ಮನೆ ಆಪೋಸಿಟೇ ನಮಗೆ 30 ಫೀಟ್ಗಿಂತ ಜಾಸ್ತಿ ಬರುತ್ತೆ. ಗಾಡಿಗಳೆಲ್ಲ ನೋಡ್ತಾ ಇದ್ದೀರಲ್ಲಿ ಓಡಾಡ್ತಾ ಇದ್ದಾವೆ. ಅದೆಲ್ಲ ನಮಗೆ ಕನಕಪುರ ಟಚ್ ಆಗುವಂಥ ರಸ್ತೆ ಇದಾಗಿರುತ್ತೆ. ಈ ಕಡೆ ರಸ್ತೆ ನೋಡಿದರೆ ಟಾರ್ ರಸ್ತೆ, 30 ಫೀಟ್ ಆಲ್ಮೋಸ್ಟ್ ವೈಡ್ ಆಗಿದೆ. ಇದು 2 ವೀಲರ್ಗಳು ಹೋಗೋದಕ್ಕೆ ಮಾಡಿರುವಂಥ ಬಿಗ್ ಗೇಟ್ ಆಗಿರುತ್ತೆ. ಇದು ವಾಕಿಂಗ್ ಗೇಟ್ ಆಗಿರುತ್ತೆ. ಸರಿನಾ, ಒಳಗಡೆ ಹೋಗೋಣ. ಪಾರ್ಕಿಂಗಲ್ಲಿ ನಾವು 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಕಾರ್ಗಳು ನಿಮ್ದು ಏನೇ ಇದ್ದರೂ ಇದ್ರ ಮನೆ ಅಕ್ಕಪಕ್ಕ ಅಥವಾ ಎದುರುಗಡೆಗೆ ತುಂಬ ಸ್ಪೇಸ್ ಇದೆ. ಎಲ್ಲಾದರೂ ನಿಲ್ಲಿಸ್ಕೋಬೋದು. ನೋಡಿ ಎಷ್ಟೊಂದು ಕಾರ್ಗಳು ನಿಂತಿದ್ದಾವೆ, ಎಲ್ಲಾದರೂ ನಿಲ್ಲಿಸ್ಕೋಬೋದು. ಇಲ್ಲಿ ನಮಗೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಫ್ಲೋರಿಂಗು ವೆಟ್ರಿಫೈಡ್ ಟೈಲ್ಸ್ 2x4 ವಾಲ್ ಕ್ಲಾಂಡಿಂಗ್ ಕೊಟ್ಟಿದ್ದಾರೆ. 0 ಮೇಂಟೆನೆನ್ಸು. ತೊಳೆಯೋದು ಏನೇ ಸಿಡಿದ್ರೂ ಗೋಡೆಗಳು ಹಾಳಾಗೋದಿಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ ಸುತ್ತಲೂ. ಸರಿನಾ, ಅದಕ್ಕೆ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ಗಳು ಕೊಟ್ಟಿದ್ದಾರೆ. 4 ಮನೆಗೆ 4 ಮೀಟರ್ಗಳು, 1 ಬೋರ್ವೆಲ್ಗೆ ಮತ್ತು ಪಾರ್ಕಿಂಗ್ ಬರುತ್ತೆ. ಎದುರುಗಡೆಗೆ ನಮಗೆ ಇಲ್ಲಿ ಕಾವೇರಿದು ಕನೆಕ್ಷನ್ ಮಾಡಿರೋಂಥದ್ದು ಕಾಣಿಸ್ತಾ ಇದೆ. ಈಸಿಯಾಗಿ ನೀವು ಇಲ್ಲಿ 8ರಿಂದ 10 2 ವೀಲರ್ಗಳು ನಿಲ್ಲಿಸ್ಕೋಬೋದು. MS ಗೇಟ್ ಕೊಟ್ಟಿದ್ದಾರೆ, ಹಾಫು ವೆಂಟಿಲೇಷನ್ಗೋಸ್ಕರ. ಇದು ಒಂದು ಪಾರ್ಕಿಂಗ್ ಲುಕ್ ಆಗಿರುತ್ತೆ ಗೆಳೆಯರೆ. CCTV ಕ್ಯಾಮ್ರಾ ಪಾಯಿಂಟ್ ಎಲ್ಲ ಬಿಟ್ಟಿದ್ದಾರೆ ನಿಮಗೆ, ಲೈಕ್ ಈ ಥರ ಇದೆ. ಆಮೇಲೆ ಇಲ್ಲಿ ಈ ಕಡೆ ಕಾರ್ನರಿಂದ ಒಳಗಡೆ ಹೋದರೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುತ್ತೆ. ಆ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಸಿಲಿಂಡರ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ಸಪ್ರೇಟಾಗಿದೆ. ಟಾಪ್ ಫ್ಲೋರಲ್ಲಿ ಇಲ್ಲ, ಗ್ರೌಂಡು ಫಸ್ಟು ಸೆಕೆಂಡ್ ಫ್ಲೋರ್ಗೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ವೆಟ್ರಿಫೈಡ್ ಟೈಲ್ಸ್ ಸುತ್ತಲೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರಲ್ಲಿ 1 BHK ಬರುತ್ತೆ. ಅದು ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಇದೆ. ಓಕೆ, ಇದು ಹೀಗೆ ಬರಬೇಕು. ಈ 1 BHK ಹೋಗೋದಕ್ಕೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅಂದರೆ ರೆಂಟಲ್ ಮನೆಗಳಿಗೆ ಹೋಗೋದಕ್ಕೆ ಈ ಥರ ಇದೆ. ಇಲ್ಲಿ ಏನಿದೆಯಲ್ಲ 1 BHK, ಇದಕ್ಕೆ 1 BHKಗೂ ಸೇಫ್ಟಿ ಪರ್ಪಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. MS ಗೇಟ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ವಿಂಡೋನೂ ಮಾಡಿಕೊಟ್ಟಿದ್ದಾರೆ. ಈ ಮನೆಯದವರಿಗೆ ಹೊರಗಡೆನೇ ಇಷ್ಟಕ್ಕೊಂದು ಸ್ಪೇಸ್ ಸಿಗುತ್ತೆ. ಇದು 23ಕ್ಕೆ 40 ಇರೋದು, ನೆನಪಲ್ಲಿ ಇಟ್ಕೊಳ್ಳಿ. ದೊಡ್ಡದಾಗಿ ಎಲ್ಲ ಮನೆಗಳು ಬರುತ್ತೆ ಸ್ಪೇಸಾಗಿ. ಆಮೇಲೆ ಇಲ್ಲಿ ಹೊರಗಡೆನೇ ನಮಗೆ ಇದು ಸಂಪು, ಅದು ಬೋರ್ವೆಲ್ಲು. ಓಕೆ, ಇಲ್ಲಿ ಬರುತ್ತೆ. ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಇಷ್ಟು ಸ್ಪೇಸ್ ಈ 1 BHKಗೆ ಸಿಗುವಂಥದ್ದು. ಈಸಿಯಾಗಿ ಅವ್ರು ಗೇಟ್ ಕ್ಲೋಸ್ ಮಾಡಿಕೊಂಡು ಹೊರಗಡೆನೇ ಇಲ್ಲಿ ಏನಾದರೂ ಚಿಕ್ಕ ಪುಟ್ಟ ಚಟುವಟಿಕೆನ ಮಾಡ್ಕೋಬೋದು. ಇದು ನಾರ್ತ್ ಮೇನ್ ಡೋರ್ ಕೊಟ್ಟಿದ್ದಾರೆ ಇವರು. ವಾಸ್ತು ಪ್ರಕಾರ ಕಿಚನ್ ರೂಮ್ ಎದುರುಗಡೆ ಬರುತ್ತೆ. ಇದು ಓಪನ್ ಕಿಚನ್ ಹಾಲ್ ಅಂತ ಹೇಳ್ಬೋದು ಗೆಳೆಯರೆ. ಓಪನ್ ಕಿಚನ್ ಹಾಲ್. ಓಕೆ, L ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ವಸ್ತುಗಳು ಇಡೋದಕ್ಕೆ ಮೇಲ್ಗಡೆ ಕೊಟ್ಟಿದ್ದಾರೆ. ಅಲ್ಲೊಂದು ಸಿಂಕ್ ಬರುತ್ತೆ. ವೆಂಟಿಲೇಷನ್ಗೆ ವಿಂಡೋನ ಕೊಟ್ಟಿದ್ದಾರೆ, WPVC. ಇದು ಒಂದು ಕಿಚನ್ ಕಮ್ ಹಾಲು ಈ ಥರ ಇದೆ. ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. WPVC ವಿಂಡೋ ಬರುತ್ತೆ ಇಲ್ಲಿ. ಅಲ್ಲಿ ಒಂದು ರೂಮ್ ಆಗಿರುತ್ತೆ, ಕಾಮನ್ ಟಾಯ್ಲೆಟ್ ಇಲ್ಲಾಗಿರುತ್ತೆ. ಸರಿನಾ, ನೀವು ಈಸಿಯಾಗಿ ಒಂದು 7,000 to 8,000 to 10,000ವರೆಗೂ ಅಪ್ರಾಕ್ಸಿಮೇಟ್ಲಿ ನೀವು ಬಾಡಿಗೆನ ಕೊಡಬಹುದು. TV ಕ್ಯಾಬಿನೆಟ್ನ ಅಲ್ಲಿ ಹೋಲ್ಡ್ ಮಾಡ್ಕೋಬೋದು. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ. ರೈಟ್, ದೊಡ್ಡದಾಗಿದೆ. ಆಮೇಲೆ ಇದಕ್ಕೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಆಮೇಲೆ ಕಾಮನ್ ಬೆಡ್ರೂಮ್ ಬರುತ್ತೆ. ಕಾಮನ್ ಟಾಯ್ಲೆಟ್ನೇ ತೋರಿಸ್ಬಿಡ್ತೀನಿ ಫಸ್ಟು.
ಬಾತ್ರೂಮ್ ಕೂಡ ಚಿಕ್ಕದಾಗಿ ಮಾಡಿಲ್ಲ, ಸ್ಪೇಷಿಯಸ್ ಆಗಿ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಎಲ್ಲ ಆಗಿ ಹೋಗಿದೆ, ನೋಡ್ತಾ ಇದ್ದೀರಾ. ಹಿಂಡ್ವೇರ್ ಕೊಟ್ಟಿದ್ದಾರೆ, ನಲ್ಲಿಗಳೆಲ್ಲ ಜಾಗ್ವರ್ ಕೊಟ್ಟಿದ್ದಾರೆ. ಸಾಕಿಷ್ಟಿದೆ, ದೊಡ್ಡದಾಗಿದೆ, ಡೌಟೇ ಇಲ್ಲ. ಆಮೇಲೆ ಇಲ್ಲೇ ನಮಗೆ ಒಂದು ಬಾತ್ರೂಮ್ ಆದಮೇಲೆ ಬೆಡ್ರೂಮ್ ಬರುತ್ತೆ. ಬೆಡ್ರೂಮಲ್ಲಿ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಎಲ್ಲ ಕೊಟ್ಟಿದ್ದಾರೆ, ವಿತ್ LED ಲೈಟ್ ಎಲ್ಲ ಕೊಟ್ಟಿದ್ದಾರೆ. ನಾನು ಜಸ್ಟ್ ಒಂದು ಲೈಟ್ ಮಾತ್ರ ಆನ್ ಮಾಡಿದ್ದೀನಿ. ಇಲ್ಲಿ WPVC ವಿತ್ ಮಸ್ಕಿಟೋ ಲೇಯರ್ ಇರುವಂತಹ ಸ್ಲೈಡಿಂಗ್ ವಿಂಡೋನ ಕೊಟ್ಟಿದ್ದಾರೆ. ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬರು. ಮೇಲ್ಗಡೆ ಎಲ್ಲ ಸ್ಪೇಸ್ ಸಿಗುತ್ತೆ ನಿಮಗೆ. ನೋಡಿ, ಈಗ ಬೇರೆ ಲೈಟ್ ಲುಕ್ ಬಂತು. ಇಲ್ಲಿ ಚೆನ್ನಾಗಿ ಮಾಡಿಸಿದ್ದಾರೆ, ಡೌಟ್ ಇಲ್ಲ. ಓಕೆ ಗೆಳೆಯರೆ, ಈಗ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಇಲ್ಲಿ ಹೊರಗಡೆಯಿಂದ ಒಂದು ಸಲ ತೋರಿಸ್ಕೊಡ್ತೀನಿ ಇದು ಹೇಗೆ ಕಾಣಿಸುತ್ತೆ ಅಂತ. ಇಷ್ಟು ಸ್ಪೇಸ್ ಸಿಗುತ್ತೆ ನೋಡಿ ನಮಗೆ ಇಲ್ಲಿ. ಓಪನ್ ಕಿಚನ್ ಹಾಲು, ಕಾಮನ್ ಬಾತ್ರೂಮು ಆ್ಯಂಡ್ ಬೆಡ್ರೂಮು. ಆಮೇಲೆ ಇಲ್ಲೂ ಕೂಡ ಹೆವಿ ಸ್ಪೇಸ್ ಇದೆ, ನೀವು ಹೇಗಾದರೂ ಯೂಸ್ ಮಾಡ್ಕೋಬೋದು ಇದು, ಸರಿನಾ. ದಿಸ್ ಈಸ್ ಫಸ್ಟ್ 1 BHK ಆಯಿತು. ಓಕೆ, ಮೇಲ್ಗಡೆ ಹೋಗೋಣ. ಇಲ್ಲಿ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, MS ರೇಲಿಂಗ್ಸ್ನ ಕೊಟ್ಟಿದ್ದಾರೆ, ಹೈ ಗೇಜಲ್ಲಿ ಮಾಡಿಸಿರುವಂಥದ್ದು. ವಿಡ್ತ್ ಬಂದು ನಮಗೆ 3.5 4 ಅಡಿ ಬರುತ್ತೆ. ನನ್ನ ಅಭಿಪ್ರಾಯ 3.5 4 ಅಡಿ ವೈಡ್ ಬರುತ್ತೆ. ಯಾವುದೇ ವಸ್ತುಗಳು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮೇಲ್ಗಡೆ ಇಲ್ಲೆಲ್ಲ ನೋಡ್ತಿದ್ದೀರಾ, ಸೇಫ್ಟಿ ಪರ್ಪಸ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ ವಾಲ್ ಕ್ಲೈನಿಂಗು 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿರುವಂಥದ್ದು. ಓಕೆ, ದಿಸ್ ಇಸ್ 2 BHK ಮನೆ, ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಇದು ಮೇಲ್ಗಡೆ ಹೋಗೋದಕ್ಕೆ. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಲುಕ್ಕು ಈ ಥರ ಕಾಣಿಸುತ್ತೆ. ಈ ಮನೆ ಡೋರ್ ನನಗೆ ತುಂಬ ಇಷ್ಟ ಆಯಿತು, ಟೀ ಕುಟ್ಟಲ್ಲಿ ಮಾಡಿರುವಂಥದ್ದು. ಓಕೆ, ಇದು 2 ಕೊಠಡಿ ಹೊಂದಿರುವಂತಹ ಮನೆ ಫಸ್ಟ್ ಫ್ಲೋರಲ್ಲಿ. ಅಂದರೆ ಫಸ್ಟ್ ಫ್ಲೋರಲ್ಲಿ 2 BHK ಇರುವಂತಹ ಮನೆ. POP ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟು, WPVC ಸ್ಲೈಡಿಂಗು ವಿಂಡೋ, ಗ್ರಾನೈಟ್ ಫ್ಲೋರಿಂಗು, ಒಂದು ಬಿಗ್ ವಾಲ್ ಮೌಂಟೆಡ್ TV ಕ್ಯಾಬಿನೆಟ್ಟು. ಇದು ಟೋಟಲಾಗಿ ಹೇಳಬೇಕಂದ್ರೆ ದೊಡ್ಡದಾಗಿರುವಂತಹ ಹಾಲು, ಲಿವಿಂಗ್ ಏರಿಯಾ ಇದ್ದಾಗಿರುತ್ತೆ. ಈ TV ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ನಾನು ಈ ಕಡೆ ಕವರ್ ತೋರಿಸ್ತಾ ಇದ್ದೀನಿ. ಇದು ಎಂಟ್ರಿ ಆಗಿರುತ್ತೆ. ಆ ಡೋರ್ ಹಿಂದ್ಗಡೆ ಒಂದು ಬೆಡ್ರೂಮ್ ಬರುತ್ತೆ, ಪೂಜಾ ರೂಮು. ಇದು ಕಿಚನ್ ರೂಮು. ಓಕೆ, ಕಿಚನ್ ರೂಮ್ ಎಲ್ಲ ನೋಡ್ತಾ ಇದ್ದೀರ, ನ್ಯಾಚುರಲ್ ವುಡ್ಡಲ್ಲಿ ಮಾಡಿರುವಂತಹ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇಲ್ಲಿ ಹಾಲಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಈಗ ಪೂಜಾ ರೂಮ್ ಹತ್ರ ತೋರಿಸ್ತೀನಿ. ಪೂಜಾ ರೂಮ್ ನೋಡಿ ಹೇಗಿದೆ. ಇಲ್ಲಿ ನಮಗೆ ಒಂದು ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಬರುತ್ತೆ. ಇಲ್ಲಿ ಗಂಟೆಗಳು ಬರುತ್ತೆ. ಇನ್ನು ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಒಂದು ಕಟ್ಟೆ ಕೊಟ್ಟಿದ್ದಾರೆ ದೇವರು ಇಡೋದಕ್ಕೋಸ್ಕರ. ಇಲ್ಲಿ ಗೋಪುರ ಥರ ಮಾಡಿದ್ದಾರೆ ವುಡ್ ವರ್ಕಲ್ಲಿ. ಒಬ್ಬರು ಪೂಜೆ ಮಾಡ್ಬೋದು ಕೂತ್ಕೊಂಡು, ಆ ಥರ ಇದೆ, ವಾಸ್ತು ಪ್ರಕಾರ ಇದೆಲ್ಲ. ಈ ದೇವರ ಮನೆ ಆಪೋಸಿಟಲ್ಲಿ TV ಕ್ಯಾಬಿನೆಟ್ ಈ ಥರ ಬರುತ್ತೆ, ವಾಲ್ ಮೌಂಟೆಡ್ ಎಲ್ಲ ಬಿಗ್ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇದು ನಮಗೆ 22,000 - 25,000 ರೂಪಾಯಿ ಬಾಡಿಗೆ ಬರುತ್ತೆ. ನೀವು ಯಾವ ಥರ ಸ್ಟ್ರಿಕ್ಟಾಗಿ ಇಟ್ಕೊಂಡು ಕೊಡ್ತೀರೋ ಅಷ್ಟು ಕ್ವಾಲಿಟಿಯಾಗಿ ಬರುತ್ತೆ. ಓಕೆ, ಇನ್ನೊಂದು ನಮಗೆ ಇಲ್ಲಿ ಬಾಗಿಲು ಹಿಂದ್ಗಡೆನೇ ಬೆಡ್ರೂಮ್ ಬರುತ್ತೆ, ಕಾಮನ್ ಬೆಡ್ರೂಮು. ಅದು ತೋರಿಸ್ಕೊಡ್ತೀನಿ. ಎಲ್ಲ ಡೋರು ವಾಸ್ಕಲ್ಗಳೆಲ್ಲ ಕ್ವಾಲಿಟಿನೇ ಕೊಟ್ಟಿರುವಂಥದ್ದು. ಇಲ್ಲಿ ಕಿಂಗ್ ಸೈಜ್ಗಿಂತ ದೊಡ್ಡದಾಗಿರುವಂತಹ ಮಂಚನ ಹಾಕೋಬೋದು, ಕಾಟ್ನ ಹಾಕೋಬೋದು. POP ಫಾಲ್ ಸೀಲಿಂಗು, ಆಮೇಲೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಇಲ್ಲೂ ವೆಂಟಿಲೇಷನ್ಗೆ ಒಂದು ಸ್ಲೈಡಿಂಗ್ ವಿಂಡೋನ ಕೊಟ್ಟಿರೋದು, WPVCದು. ಕ್ವಾಲಿಟಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬರನ್ನು ಕೊಟ್ಟಿರುವಂಥದ್ದು. ದಿಸ್ ಈಸ್ ಕಾಮನ್ ಬೆಡ್ರೂಮು. ಇದು ಸೆಟ್ ಬ್ಯಾಕು ಅಂದರೆ ಯುಟಿಲಿಟಿ ಕಿಚನ್ ರೂಮ್ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಹಾಲಲ್ಲಿ ಇರೋದನ್ನ ಫಸ್ಟ್ ತೋರಿಸ್ಕೊಡ್ತೀನಿ, ಆಮೇಲೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಈಗ ಇಲ್ಲಿ ನಮಗೆ ಒಳಗಡೆ ಎಂಟ್ರಿ ಆಗೋದಕ್ಕೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ. ಇದು ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು. L ಶೇಪಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಹೈಡ್ರಾಲಿಕ್ ಲಿಫ್ಟು, ಮೇಲ್ಗಡೆ ಡ್ರಾಯರ್ಗಳು, ಮೇಲ್ಗಡೆ ಅಷ್ಟೇ ವಾರ್ಡ್ರೋಬರ್ಗಳೆಲ್ಲ ಸಾಫ್ಟ್ ಕೊಟ್ಟಿದ್ದಾರೆ. ದಿಸ್ ಈಸ್ ಕಿಚನ್ ರೂಮ್ ಗೆಳೆಯರೆ. ಅಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ, ಚಿಮ್ನಿ ಪಾಯಿಂಟ್ ಅಲ್ಲಿ ಬರುತ್ತೆ, ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ನಿಮ್ಮದು ಓವನ್ನು, ಮಿಕ್ಸರ್ ಏನಾದ್ರು ಇದ್ದರೆ ಇಟ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ನೀವು ಈ ಫ್ರಿಜ್ನ ಇಲ್ಲಾದರೂ ಇಟ್ಕೋಬೋದು ಅಥವಾ
ಈ ಕಡೆ ಆದರೂ ಇಟ್ಕೋಬೋದು. ಎರಡು ಕಡೆ ಆಪ್ಷನ್ ಇದೆ, ನೀವು ಹೇಗಾದರೂ ಮಾಡ್ಬೋದು. ಇದು ನಮಗೆ ವಾಸ್ತು ಪ್ರಕಾರ ಕಟ್ಟಿರುವಂಥ ಪೂಜಾ ರೂಮ್ ಆಗಿರುತ್ತೆ. ಮೇಲ್ಗಡೆ ಗೋಪುರ ಇಡ್ತಾರೆ, ಇನ್ನು ವರ್ಕ್ ಅದು ಚಿಕ್ಕದು ಪೆಂಡಿಂಗಲ್ಲಿದೆ. ಈ ಕಿಚನ್ ರೂಮಲ್ಲಿ ನಮಗೆ ಒಂದು ಯುಟಿಲಿಟಿ ಕೂಡ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ MS ರೇಲಿಂಗ್ಸ್ನ ಹಾಕಿದ್ದಾರೆ. ಇಲ್ಲಿ ಯುಟಿಲಿಟಿದಲ್ಲಿ ನಾವು ಡಿಶ್ ವಾಷರು ಅಥವಾ ಹ್ಯಾಂಡು ಬಟ್ ಜಾಸ್ತಿ ಪಾತ್ರೆಗಳು ತೊಳೆಯೋದಕ್ಕೆಲ್ಲ ಇಲ್ಲಿ ಮಾಡ್ಕೋಬೋದು. ಪ್ಲಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನಿಮಗಲ್ಲಿ ಎಲ್ಲ. ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ವಿಂಡೋ ಇದೆ. ಆಮೇಲೆ ಈ ಡೋರ್ ಹಿಂದ್ಗಡೆ ಅಂದರೆ ನಾನು ತೋರಿಸಿದ್ವಲ್ಲ ಬೆಡ್ರೂಮಿಂದ ಒಂದು ವಿಂಡೋ ಇದೆ ಅಂತ, ಇದು ಇಲ್ಲಿ ಇಷ್ಟು ಕವರ್ ಆಯಿತು. ಈಗ ಮಾಸ್ಟರ್ ಬೆಡ್ರೂಮ್ ಒಂದು ಪೆಂಡಿಂಗ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಲುಕ್ ವೈಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟ್ ಇಲ್ಲ. ಇಲ್ಲಿದನ್ನು ನಿಂತ್ಕೊಂಡು ನೀವು ಟಿ ವಿ ಏನಾದರೂ ಅಬ್ಸರ್ವೇಷನ್ ಮಾಡಬಹುದು, ಆ ಥರ ಲುಕ್ ಬಂದಿದೆ. ಓಕೆ, ಈಗ ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ ಕಾಮನ್ನು, ಆ್ಯಂಡ್ ಕಾಮನ್ ಬಾತ್ರೂಮ್ ಒಂದು ರೈಟ್ ಸೈಡಿಗೆ ಬರುತ್ತೆ. ಓಕೆ, ಈ ಬೆಡ್ರೂಮ್ ತೋರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಾಮನ್ ಬಾತ್ರೂಮ್ನ ತೋರಿಸ್ಕೊಡ್ತೀನಿ. ವೆಟ್ರೋಫೈ ಟೈಲ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ಗೆ ಮತ್ತು ಸ್ಟೋರೇಜ್ಗೋಸ್ಕರ ಇಲ್ಲಿ ತುಂಬ ಸ್ಪೇಸ್ನ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಎಲ್ಲ ಜಾಗರ್ ಫಿಟ್ಟಿಂಗು, ಹಿಂಡ್ವೇರು, ಕಮೋಡ್ ಬಂದಿರುತ್ತೆ. ನೈಸ್ ವರ್ಕ್ ಅಂತಲೇ ಹೇಳ್ಬೋದು. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ. ಈ ಥರ ಇದೆ. ಒಂದು ಬಿಗ್ ವಿಂಡೋ ಬರುತ್ತೆ, POP ಫಾಲ್ ಸೀಲಿಂಗು, ಆಮೇಲೆ ಫ್ಲೋರ್ ಬಂದು ಗ್ರಾನೈಟು. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಪ್ಲಸ್ ಒಂದು ಬಾಲ್ಕನಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಸ್ಲೈಡಿಂಗ್ ವಾರ್ಡ್ರೋಬರು, ಈ ಥರ ಇದೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಅಲ್ಲೂ ಕೊಟ್ಟಿದ್ದಾರೆ, ಯುಟಿಲಿಟಿದಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. MS ಗೇಟ್ ಕೊಟ್ಟಿರುವಂಥದ್ದು. ನೈಸ್ ವರ್ಕ್ ಅಂತಲೇ ಹೇಳ್ಬೋದು. ನಿಮ್ಮದು UPS ಪಾಯಿಂಟ್ ಇದ್ರೂ ನಾನು ಮಾಡ್ಬೋದು. ಆಮೇಲೆ ಇಲ್ಲೇ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ಇದೆ, ಅಷ್ಟು ದೊಡ್ಡದಾಗಿದೆ. ಎಲ್ಲ ವಾಲ್ ಮೌಂಟೆಡು, ಫ್ಲೋರ್ ಮೌಂಟೆಡು, ಜಾಗರ್ ಫಿಟ್ಟಿಂಗು, ಹಿಂಡ್ವೇರು, ಕಮೋಡು ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಈಗ ನೀವೇನು ನೋಡಿದ್ದೀರಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ 2 BHK ಮನೆಯೂ ಆಗಿರುತ್ತೆ ಗೆಳೆಯರೆ. ಹಾಲ್ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್, ವಿಶಾಲವಾಗಿದೆ. ಎಷ್ಟು ಜನ ಇದ್ರೂ ಈ ಮನೆಯಲ್ಲಿ ಲೀವ್ ಮಾಡ್ಬೋದು. ಓಕೆ, ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗ್ತಾಯಿದ್ದೀನಿ. ಅಂದರೆ ನೀವು ಏನು ನೋಡಿದ್ದೀರಲ್ಲ ಫಸ್ಟ್ ಫ್ಲೋರಲ್ಲಿ 2 BHKನ, ಅದೇ ಥರ ಮೇಲ್ಗಡೆನೂ ಇದೆ. ಒಂದು ಫಾಸ್ಟ್ ಮೂವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ, ಸರಿನಾ? ಹಾಗೆ ಇರಿ. ಯಾರೆಲ್ಲ ನನ್ನದು ವೀಡಿಯೋಗಳು ಈಗ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವೀಡಿಯೋಗಳಿಗೆ ನೋಟಿಫಿಕೇಷನ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಈಗ ಥರ್ಡ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರಲ್ಲಿ 1 BHK ಬರುತ್ತೆ, ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ. ಎಷ್ಟು ಮೇಲ್ಗಡೆ ಬಂದಿದ್ದೀವೋ ಅಷ್ಟು ವೆಂಟಿಲೇಷನ್ ಜಾಸ್ತಿ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ನ್ಯಾಚುರಲ್ ಲೈಟಿಂಗ್ ಎಲ್ಲ, ಡೌಟೇ ಇಲ್ಲ. ಇಲ್ಲೂ ಕೂಡ ವೆಟ್ರೋಫೈ ಟೈಲ್ಸ್ ಸಿಕ್ಕಿದೆ, ವಾಲ್ ಕ್ಲೈನಿಂಗು. ಟಾಪ್ ಟು ಬಾಟಮ್ ನಮಗೆ ನಾಪತ್ರ ಗ್ರಾನೈಟು, MS ರೇಲಿಂಗ್ ಸಿಕ್ಕಿದೆ. ಇದು 1 BHK. ಮೇಲಿಂದ ಕೆಳಗಡೆ ನಿಮಗೆ ಲುಕ್ಕು ಈ ಥರ ಬರುತ್ತೆ. ವಿಂಡೋ ಬರುತ್ತೆ. ಓಕೆ,
ದಿಸ್ ಈಸ್ ಥರ್ಡ್ ಫ್ಲೋರ್ 1 BHK ಬಿಗ್ ಮನೆ. ಇದು ನೀವು 12ರಿಂದ 15,000 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಡೌಟೇ ಇಲ್ಲ. 15,000 ರೂಪಾಯಿ ಆದರೂ ಬಂದೇ ಬರ್ತಾರೆ. ಬಿಗ್ ಹಾಲ್ ಆ್ಯಂಡ್ ಗ್ರಾನೈಟ್ ಫ್ಲೋರಿಂಗು, POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ವಿಂಡೋ, ವಾಲ್ ಮೌಂಟೆಡ್ TV ಕ್ಯಾಬಿನೆಟು, ಪೂಜೆ ಮಾಡೋದಕ್ಕೆ ಕ್ಯಾಬಿನೆಟ್ ಚಿಕ್ಕದು. ಎಸ್, ಈ ಥರ ಇದೆ. ಸೋಫಾ ಹಾಕೋಬೋದು ಈ ಮನೆಗೆ ದೊಡ್ಡದಾಗಿ, ಡೌಟೇ ಇಲ್ಲ. ಕಣ್ಣು ಮುಚ್ಕೊಂಡು 15,000 ರೂಪಾಯಿ ಕೊಡ್ಬೋದು. ಓಕೆ, ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಆ್ಯಂಡ್ ರೈಟ್ ಸೈಡಿಗೆ ಕಿಚನ್ ರೂಮ್ ಬರುತ್ತೆ, ತೋರಿಸ್ಕೊಡ್ತಿರ್ತೀನಿ. ಅಡುಗೆ ಮನೆ L ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ. ವಾರ್ಡ್ರೋಬರ್ ಎಲ್ಲ ಮೇಲ್ಗಡೆ ತುಂಬಿಸಿ ಕೊಟ್ಟುಬಿಟ್ಟಿದ್ದಾರೆ, ಡೌಟೇ ಇಲ್ಲ. ಓವರ್ ಹೆಡ್ ವಾರ್ಡ್ರೋಬರು. ಚಿಕ್ಕ ಪುಟ್ಟ ವಸ್ತುಗಳು ಇದ್ದರೂ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ. ಕೆಳಗಡೆ ಎಲ್ಲ ಇದೆ. ಅಲ್ಲಿ ಹೊರಗಡೆಯಿಂದ ವಿಂಡೋ ತೋರಿಸಿದ್ನಲ್ಲ, ಇದೆ. ಗುಡ್ ವರ್ಕ್. ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಅಲ್ಲಿ ತೋರಿಸೋಕ್ಕಿಂತ ಮುಂಚೆ ಒಂದು ಬೆಡ್ರೂಮ್ ಇದೆ, ಬೆಡ್ರೂಮ್ ಕೂಡ ಕವರ್ ಮಾಡಿಬಿಡ್ತೀನಿ ನಾನು ನಿಮಗೆ. ಒಂದು ಕಿಂಗ್ ಸೈಜ್ಗಿಂತ ದೊಡ್ಡ ಸೈಜಾಗಿರುವಂಥ ಕಾಟ್ನ ಹಾಕೋಬೋದು. ಫ್ಲೋರ್ ಬಂದು ಗ್ರಾನೈಟು, POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ವಿಂಡೋ, ವಾರ್ಡ್ರೋಬರ್ಗಳನ್ನ ನೋಡ್ಬೋದು ನೀವು. ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಮೈಸ್ ಸಕ್ಕತ್ತಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ, ಬಾಲ್ಕನಿ ಇದೆ, ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಓಕೆ, ಬಾತ್ರೂಮ್ ಆಲ್ಸೋ ಬಿಗ್ ಆಗಿದೆ, ಡೌಟೇ ಇಲ್ಲ. ಹ್ಯಾಂಡ್ ಬೇಸನ್ ಬರುತ್ತೆ, ಜಾಗ ಫಿಟ್ಟಿಂಗ್ ಎಲ್ಲ ಬರುತ್ತೆ. ಬಾತ್ರೂಮಲ್ಲೂ ಚಿಕ್ಕ ಪುಟ್ಟ ವಸ್ತುಗಳು ಮೇಲ್ಗಡೆ ಇಟ್ಕೋಬೋದು, ಸ್ಪೇಸ್ನ ಕೊಟ್ಟಿದ್ದಾರೆ. ಗುಡ್ ವರ್ಕ್. ಇದಕ್ಕೆ ಒಂದು ಬಾಲ್ಕನಿ ಅಥವಾ ಸೆಟ್ ಬ್ಯಾಕು ನೀವು ಹೇಗಾದರೂ ಹೇಳ್ಕೊಬೋದು. ಬಟ್ಟೆ ಒಣಗಾಕೋದು ಕಂಬಿಗಳೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. 1 BHKಗೆ ಈ ಥರ ಎಲ್ಲ ಮಾಡೋದಿಲ್ಲ, ಇವರೆಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದು ಸವಲತ್ತು ಮಾಡಿಕೊಟ್ಟಿದ್ದಾರೆ. ಮಾಡ್ತೀನಿ. ಓಕೆ, ಇದು ಹಾಲ್ ತುಂಬ ಇಷ್ಟ ಆಯಿತು, ಹೆವಿ ದೊಡ್ಡದಾಗಿದೆ. ನಮ್ಮ ಮನೆ ಹಾಲ್ ಇಷ್ಟು ದೊಡ್ಡದಾಗಬೇಕಂತ ಆಸೆ ನನಗೆ. ಇವ್ರು ಕೊಟ್ಟಿದ್ದಾರೆ. ಇಲ್ಲೂ ನಮಗೆ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಳ್ಬಹುದು. ಈ ಮನೇಲಿ ಇದ್ದಂಥವ್ರು ತುಂಬ ಸ್ಪೇಸ್ ಇದೆ ಇಲ್ಲೆಲ್ಲ. ಈಗ ಓಪನ್ ಟೆರೆಸಿಗೆ ಬಂದಿದ್ದೀನಿ. ಈ ಮನೆಗೆ ಬಂದವರಿಗೆ ಬೆನಿಫಿಟ್ ಏನಂತಂದರೆ ಈ ಸ್ಪೇಸೆಲ್ಲ ಅವ್ರಿಗೆ ಸಿಗುತ್ತೆ, ಸರಿನಾ? ದೊಡ್ಡದು ಮನೆ. ಮೇಲ್ಗಡೆ ಹಾಕೋದಕ್ಕೆ ಒಂದು ಲ್ಯಾಡರ್ನ ಕೊಟ್ಟಿದ್ದಾರೆ. ಬಟ್ಟೆ ಇನ್ನೂ ಎಕ್ಸ್ಟ್ರಾ ಇದ್ದರೆ ಒಣಗಿ ಹಾಕೋದಕ್ಕೆ ಕಂಬಿಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆ ತೊಳೆಕಾಗಲಿಲ್ಲ ಅಂದರೆ ಹೊರಗಡೆ ತೊಳೀರಿ ಅಂತೇಳಿ ಕಲ್ಲು ಹಾಕಿ ಕೊಟ್ಟಿದ್ದಾರೆ. 4.5 ಅಡಿ ಹೈಟ್ ಮಾಡಿದ್ದಾರೆ. ಮಕ್ಕಳು ಕೂಡ ಬಂದು ಹೊರಗಡೆ ಆಟ ಆಡ್ಬೋದು, ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋಲ್ಲ. ಫ್ಲೋರಿಗೆ ಬಂದು ವಾಟರ್ ಪ್ರೂಫ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಹೋಗೋಣ, ಮತ್ತಿನ್ನೇನಿದೆ ತೋರಿಸೋಣ. ನಿಮಗೆ ನೆನಪಿರ್ಬೋದು, ನಾನು ಪಕ್ಕದ ಬಿಲ್ಡಿಂಗ್ ಮಾಡಿದಾಗ ಈ ಕಡೆ ಜಂಪಾಗಿ ಬಂದಿದ್ದೆ. ಓಕೆ, ಎರಡು ಆಲ್ಮೋಸ್ಟ್ ಸೇಮ್ ಬಿಲ್ಡಿಂಗ್ಗೆ 1,500 ಅಲ್ಲ 3,000 ಲೀಟರ್, 2,000 ಲೀಟರ್ ಇದು, ಸಾರಿ 2,000 ಲೀಟರ್ ಇರುವಂತಹ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ. ಕೆಳಗಡೆ ಹೆಡ್ರೂಮ್ ಬೇರೆ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ವಸ್ತು ಏನೇ ಇದ್ರೂ ತೆಗೆದು ಹಾಕ್ಬೋದು. ಇಷ್ಟು ಸ್ಪೇಸ್ ಇಲ್ಲಿ ಉಳಿಯುತ್ತೆ. ಇದು 80 ಫೀಟ್ ರೋಡ್ ಗೆಳೆಯರೆ. ಕನಕಪುರ ಟು ಬನ್ನರ್ಘಟ್ಟ ಹೋಗುವಂಥ 80 ಫೀಟ್ ರೋಡ್ ಇದ್ದಾಗಿರುತ್ತೆ. ನಮಗೆ ಬನ್ನರ್ಘಟ್ಟ ಇಲ್ಲಿದ್ದ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ, ಬರೀ ತೋರಿಸ್ತೀನಿ. ಅದು ಕೂಡ ಅರ್ಧ ಕಿಲೋಮೀಟ್ರೂ ಆಗಲ್ಲ. ಅದು ದೊಡ್ಡ ಶೆಡ್ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ಬನ್ನರ್ಘಟ್ಟ ರೋಡ್. ಅದು ಕನಕಪುರ ರೋಡು, ಸಾರಿ ಬನ್ನರ್ಘಟ್ಟ ರೋಡು. ಇಲ್ಲಿದ್ದ ನಿಮಗೆ ಡಿಮಾರ್ಟ್ ಎಲ್ಲ ಹತ್ತಿರ ಇದೆ, ಅರ್ಧ ಕಿಲೋಮೀಟರೂ ಆಗಲ್ಲ. ಅಕ್ಕಪಕ್ಕ ಎಲ್ಲ ಈ ಥರ ಇದೆ. ಓಕೆ, ಫುಲ್ ಡೀಟೇಲ್ಸ್ ಹೇಳ್ತೀನಿ ಇನ್ನೊಂದ್ಸಲ. ಇದು ಕೆಂಬತ್ತಹಳ್ಳಿ ಗ್ಯಾಲಕ್ಸಿ ಲೇಔಟು. 23ಕ್ಕೆ 40 BBMP ಕನ್ವೆನ್ಷನ್ ಏಕ್ ಹಾತ, ವೆಸ್ಟ್ ಗೇಟು. ಎಲ್ಲ ಮನೆಗಳಿಗೂ ನಾರ್ತ್ ಮೇನ್ ಡೋರ್ ಬಂದಿದೆ. ಗ್ರೌಂಡ್ ಫ್ಲೋರ್ 1 BHK, ಫಸ್ಟ್ ಸೆಕೆಂಡ್ 2 BHK, ಲಾಸ್ಟ್ ಥರ್ಡ್ ಫ್ಲೋರಲ್ಲಿ 1 BHK ಓಪನ್ ಟೆರೆಸ್ಸು. ಓಕೆ, ಪ್ರೈಸ್ ಬಂದು 1,85 lakhs. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಮನೆ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ಫೋನ್ ಮಾಡಿ, ಕರ್ಕೊಂಡು ಬಂದು ಮನೇನ ತೋರಿಸ್ತೀನಿ. ಡೈರೆಕ್ಟ್ ಸಿಟ್ಟಿಂಗ್ ಎಲ್ಲ ಓನರ್ ಎದುರುಗಡೆ ಇರುತ್ತೆ, ನೀವು ಅವ್ರ ಹತ್ರನೇ ನೆಗೋಷಿಯೇಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.